ರಕ್ಷಿತಾ ಮ್ಯಾಮ್ ಬಗ್ಗೆ ಮಾತಾಡಲೇಬೇಕು. ಅಂದರೆ ಅವ್ರ ಕೆಲಸ ಗೊತ್ತಾಗಲ್ಲ, ಬಟ್ ಬ್ಯಾಕ್ ಎಂಡಲ್ಲಿ ತುಂಬಾ ಒಂದು ಮೋಟಿವೇಟಿಂಗು, ಅಥವಾ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಇಮ್ಮಿಡಿಯೇಟಾಗಿ ಶಿಲ್ ಬಿ ದೇರ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್, ಇಟ್ ಮೀನ್ಸ್ ಅ ಲಾಟ್. ನಮ್ಮ ಹೀರೋಯಿನ್ ಮ್ಯಾಮ್ ಬಗ್ಗೆ ಹೇಳಬೇಕು, ರೇಷ್ಮಾ ಮ್ಯಾಮ್. ಮೇಡಮ್ ಅವರು ಎಕ್ಸ್ಟ್ರಾಡಿನರಿ ಡಾನ್ಸರು. ಡೆಫಿನೆಟ್ಲಿ ಈ ಸಿನಿಮಾಲಿ ಡೈಲಾಗ್ ಡೆಲಿವರಿ ಆಗಿರಲಿ, ಇನ್ಕ್ಲೂಡಿಂಗ್ ಡಬ್ಬಿಂಗ್ ಆಗಿರಲಿ, ತುಂಬಾ ಹಾರ್ಡ್ ವರ್ಕ್ ಕಾಣಿಸುತ್ತೆ. ಎಫರ್ಟ್ ಅಂತೂ ಡೆಫಿನೆಟ್ಲಿ ಇದೆ. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಯು. ಅದಾದಮೇಲೆ ನಮ್ಮ ಕ್ಯಾಪ್ಟನ್ ಬಗ್ಗೆ ಮಾತಾಡಬೇಕು, ಪ್ರೇಮ್ ಸರ್. ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೀರೋ ಅಂದರೆ ದಟ್ ಇಸ್ ಪ್ರೇಮ್ ಸರ್. ಏಕೆಂದರೆ ಅಣ್ಣ ಡ್ಯೂರೇಷನಲ್ಲಿ ಹೇಳ್ಬೋದಾ ಸಿನಿಮಾದು? 2 hours 23 minutes ಇರುವಂಥ ಸಿನಿಮಾ KD. ಸೊ ಇದೇ ಏಪ್ರಿಲ್ 30 ಬಿಡುಗಡೆ ಆಗ್ತಾಯಿದೆ. ಈ ಚಿತ್ರದಲ್ಲಿ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದರೆ, ಎಡಿಟರು ಸಂಕೇತ್ ಅವರಾಗಿರ್ಬೋದು, ಫಸ್ಟ್ ಮೂವಿ ತಿರ್ಗಿ ಅವ್ರಿಗೂ ಚಾನ್ಸ್ ಕೊಡ್ತಿರೋದು ಅಗೇನ್ ಪ್ರೇಮ್ ಸರು. ಕ್ರಾಂತಿ ಅವರು ಡೈಲಾಗು, ತಿರ್ಗಿ ಅವ್ರಿಗೂ ಬ್ಯಾಕ್ ಎಂಡಲ್ಲಿ ಇದ್ದಿದ್ದವ್ರು ಮಂಜು ಅವರು, ತಿರ್ಗಿ ಅವ್ರಿಗೂ ಹೊಸ ಸಾಂಗ್ ಬರ್ಸಿದ್ರು. ಸೊ ಈಸ್ ಲೈಕ್ ಒಂಥರ ಆಪರ್ಚುನಿಟಿ ಕೊಡುವಂಥ ಒಂದು ಮನಸ್ಸಿರೋ ಅಂಥ ಒಂದು ಒಳ್ಳೆ ವ್ಯಕ್ತಿತ್ವ ಇರೋ ವ್ಯಕ್ತಿ ಅಂದರೆ ದಟ್ ಇಸ್ ಪ್ರೇಮ್ ಸರ್. ಸೊ ಇದೇ ಏಪ್ರಿಲ್ 30 ನಾನು ಕಾಯ್ತಾ ಇದ್ದೀನಿ. ನಿಮ್ಗಳ ಥರನೇ ನಾನು ಎಕ್ಸೈಟೆಡು. ಆ್ಯಂಡ್ ನೋರಾ ಮ್ಯಾಮ್, ವೆರಿ ನೈಸ್ ಮೀಟಿಂಗ್ ಯು, ಆಲ್ ದಿ ಬೆಸ್ಟ್. ಆ್ಯಂಡ್ ಈ ಸಿನಿಮಾದಲ್ಲಿ ದೊಡ್ಡ ಹಿರಿಯ ಕಲಾವಿದರು ಮಾಡಿದರೆ, ರವಿಚಂದ್ರನ್ ಸರ್ ಆಗಿರ್ಬೋದು, ರಮೇಶ್ ಸರ್ ಆಗಿರ್ಬೋದು, ಸುಚೀಂದ್ರ ಪ್ರಸಾದ್ ಸರ್ ಆಗಿರ್ಬೋದು, ರವಿಶಂಕರ್ ಸರ್ ಆಗಿರ್ಬೋದು, ದೊಡ್ಡ ಸ್ಟಾರ್ಗಳ ಜೊತೆ ವರ್ಕ್ ಮಾಡೋವಂಥ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಡೈರೆಕ್ಟರ್ಗೆ. ಯಾಕೆಂದರೆ ಅವ್ರುಗಳಿಂದ ಕಲಿಯೋದು ತುಂಬಾ ಇತ್ತು. ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಎವ್ರಿಬಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದು ಏಪ್ರಿಲ್ 30 ನಿಮಗೆ ಸಿನಿಮಾ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಏನಕ್ಕೆ ಅಂದರೆ ಇದರಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ. ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಫ್ಯಾಮಿಲಿ ಎಂಟರ್ಟೈನರ್. ನಿಮ್ಮೆಲ್ರಿಗೂ KD ಅಂತ ಇಟ್ಟಿದ ತಕ್ಷಣ ಬರೀ ಮಾಸ್ ಇರುತ್ತೆ, ಬರೀ ಫೈಟ್ಸ್ ಇರುತ್ತೆ ಅಂತ ಅಂದ್ಕೊಳ್ಳೋದಕ್ಕೆ ಚಾನ್ಸೇ ಇರಬಾರ್ದು ಅಂತಲೇ ನಾವು ಜೋಡೆತ್ತು ಸಾಂಗ್ ರಿಲೀಸ್ ಮಾಡ್ತೀವಿ. ಇಟ್ ಈಸ್ ಅ ಫ್ಯಾಮಿಲಿ ಎಂಟರ್ಟೈನರ್, ಪಕ್ಕಾ ಫ್ಯಾಮಿಲಿ ಡ್ರಾಮಾ ತೋರಿಸಿರೋ ಅಂಥ ಮೂವಿ KD. ಸೊ ಎಲ್ಲರೂ ಕುಟುಂಬದ ಸಮೇತ ನೋಡುವಂಥ ಚಿತ್ರ KD. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಿ ಆಶೀರ್ವಾದ ಮಾಡಿ.